ಟೈ ಮಾಡ್ಕೊಂಡ್ಬಿಡಿ ಎಷ್ಟೊತ್ತನ್ನ ಕಟ್ ಮಾಡ್ಕೊಂಡ್ಬಿಡಿ ಕಟ್ ಮಾಡ್ಕೊಂಡು ಬಾಪಿನ್ ತಗೊಂಡು ಎಕ್ಸಾಕ್ಟ್ ಸೆಂಟ್ರಲ್ಲಿ ಎಕ್ಸಾಕ್ಟ್ ಸೆಂಟ್ರಲ್ಲಿ ತಗೊಂಡು ಕಂಪಲ್ಸರಿ ಬಾಪಿನ್ ಬಂದು ನಿಮಗೆ ಎಂಗೇಜ್ಮೆಂಟ್ ಲುಕ್ ಸ್ವಲ್ಪ ಟ್ರೆಡಿಷನಲ್ ಆಗಿ ಅಲ್ವಾ ಕೇಳೋದು ಹಾಫ್ ಆಫ್ ದ ಫ್ಲವರ್ ಸೇಮ್ ಫಿಕ್ಸಿಂಗ್ ಫಸ್ಟ್ ಮಿಡಲ್ ಹಾಕಿದ್ದೀನಿ ಆಮೇಲೆ ಸೈಡ್ಸ್ಗೆ ಸ್ವಲ್ಪ ಅಪ್ವರ್ಡ್ಸ್ ಲೈಟ್ ಆಗಿ ಸೀದಾ ಹಾಕಿಲ್ಲ ಅಂದ್ರೆ ಮೇಲೆ ಬರುತ್ತೆ ಹೂವು ಸೈಡ್ಸ್ ಲಾಕ್ ಮಾಡಿಲ್ಲ ಅಂದ್ರೆ ಕ್ಲೈಂಟ್ ಕೇಳ್ಕೊಂಡೆ ಬಂದು ಮಾಡಿ ಸೊ ಮಿಡಲ್ ಪೆಂಡೆಂಟ್ ಫಿಕ್ಸ್ ಮಾಡ್ಬೇಕು ಫಸ್ಟ್ ಇಲ್ಲ ಫಸ್ಟ್ ಹೂವು ಆಮೇಲೆ ಪೆಂಡೆಂಟ್ ಅಂದ್ರೆ ಅಕಸ್ಮಾತ್ ಏನಾದ್ರು ಇದು ಲಾಕ್ ಇದೆ ಅಂದ್ರೆ ಮೀನ್ಸ್ ಇದಿದೆ ಇಲ್ಲ ಅಂತಂದ್ರೆ ಯುಪಿ ಹಾಕಿ ಒಳಗಡೆ ಹಿಂಸಿದೆ ಡಬ್ಲ್ಯೂ ಶೇಪ್ ಹಾ ಇಲ್ಲ ಇಲ್ಲ ನಾರ್ಮಲ್ ಹಿಂಗೆ ಮಾಡ್ಕೊಂಡ್ರೆ ನಡೆಯುತ್ತೆ ಅದು ಮಾಡಿ ಒಂದು ಪಾಪಿ ಹೀಗೆ ಬಿಲೆ ಥರ ಕೊಟ್ಟರೆ ಯುಪಿ ಆಯ್ತಾ ಒಂದು ಬಾಪಿ ತಗೊಂಡು ನಾವು ಯು ಪಿನ್ ಇಟ್ಟಿದ್ದೀವಲ್ಲ ಫಸ್ಟಿಗೆ ಫಿಕ್ಸ್ ಮಾಡ್ಕೊಂಡಾದ್ರೂ ಹಾಕಿ ಅದಾದ್ಮೇಲೆ ಸಪೋಸ್ ಕೆಲವೊಬ್ರು ಬಿಲ್ಲೆ ಕೊಟ್ಟಿರಲ್ಲ ಆಮೇಲೆ ಕೊಟ್ಟರು ಕೆಲವೊಬ್ರು ಐಡಿಯಾ ಇರಲ್ಲ ಬಟ್ ಚೆನ್ನಾಗಿ ಕಾಣುತ್ತೆ ಹಾಗೆ ಅಂತಾರೆ ಆವಾಗ ಮಾಡ್ಬೋದಲ್ವಾ ಸಪೋಸ್ ಫಸ್ಟೇ ಕೊಟ್ಟಿದ್ರೆ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಇದು ಮಾಡಿ ಟ್ರೆಡಿಷನಲ್ ಟಚ್ ಆಯಿತು ಹಾಂ ನೋಡಿ ಜಸ್ಟ್ ಒಂದು ಚೇಂಜ್ ಮಾಡಿದ ಅಷ್ಟೇ ಎಷ್ಟು ಇದು ಸ್ಯಾರಿಗೂ ಚೆನ್ನಾಗಿ ಇವ್ರಿಗೆ ಕಲ್ಸಲ್ಲಿ ಬೇರೆ ಬೇರೆ ಮಿಷನ್ ಯೂಸ್ ಮಾಡಿದ್ರೆ ಬೇರೆ ಬರ್ತಾರೆ ಡಿವೈಡೆಡ್ ಕಾಲ್ ಮಾಡಿದ್ರೆ ಬೇರೆ ಲುಕ್ ಮಾಡಿದ್ರೆ ಬೇರೆ ಲುಕ್ ಎಕ್ಸ್ಟೆನ್ಷನ್ ಹಾಕಿದ್ರೆ ಬೇರೆ ಲುಕ್ ಎಕ್ಸ್ಟೆನ್ಷನ್ ಹಾಕಿಲ್ಲ ಅಂದರೆ ಮತ್ತೆ ಹೇರ್ ಮೇಲೂ ಡಿಪೆಂಡ್ ಆಗುತ್ತೆ ಕಲರ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಬ್ರೌನ್ ಇದ್ರೆ ಬ್ಲಾಕ್ ಇದ್ರೆ ಮ್ಯಾಮ್ ಏನು ಅಂದರೆ ಗರ್ಲ್ಸ್ ಎಲ್ಲ ಡಿಫ್ರೆಂಟ್ ತೋರಿಸಿದ್ರಲ್ವಾ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದರೆ ನನಗೆ ಆದರೆ ಕ್ಲಾಸಲ್ಲಿ ಬರ್ತಾ ಬಟ್ ಏನು ಗೊತ್ತಾ ಇವಾಗ ಏನು ಹೇಳ್ಕೊಟ್ವೋ ಅದನ್ನ ಅಷ್ಟು ತಿಳ್ಕೊಳ್ಳಿ ಇದು ಏನು ಹೇಳ್ಕೊಟ್ಟಿದೀವೋ ಇನ್ನೆಲ್ಲ ದಿನ ಅದನ್ನೇ ಮಾಡ್ಕೊಂಡು ಹೋಗ್ತೀರಾ ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಇದೆ ಅಲ್ವಾ ಅವತ್ತು ಹೇಳಿದ್ದು ಅಂತ ಜಸ್ಟ್ ಡಿಫ್ರೆನ್ಸ್ ತೋರಿಸಿದಷ್ಟೇ ನೀವು ಫೋನಿಗೂ ಕರ್ಲ್ ಮಾಡಬೇಕು ಮೆಸಿಬನ್ಗೂ ಕರ್ಲ್ ಮಾಡಬೇಕು ಅದಾದ್ಮೇಲೆ ನಾಳೆ ಬ್ರೇಡ್ ತೋರಿಸೋದಕ್ಕೂ ಕರ್ಲ್ ಮಾಡಬೇಕು ಸೊ 3 ದಿನ ಕರ್ಲ್ ಮಾಡ್ತೀವಿ ಓಕೆನಾ ಒಂದೊಂದು ದಿನ ಒಂದೊಂದು ತನಕ ಮಾಡಬೇಕು ಈ ಥರ ರೌಂಡ್ ಮಾಡಿಕೊಂಡು ಫಸ್ಟ್ ಇದನ್ನ ಹಾಕೋತೀನಿ ಹೀಗೆ ಆಯ್ತಾ ಇಲ್ಲಿ ಅಗೇನ್ ಬಾಪಿನ್ ಮತ್ತೆ ಒಂದು ರೌಂಡ್ ಪ್ಲೇಸ್ಮೆಂಟ್ ಈ ಥರ ಏನಾದರೂ ಪ್ಲೇಸ್ಮೆಂಟ್ ಬೇಕು ಅಂದರೆ ನನಗೆ ಓಕೆ ಸೊ ಫ್ಲವರ್ ಫಿಕ್ಸ್ ಮಾಡಿ ಕಂಪಲ್ಸರಿ ಬಾಪಿನ್ ಹಾಕ್ಲೇಬೇಕಾಗುತ್ತೆ ಇವಾಗ ಕ್ಲೈಂಟು ನನಗೆ ಫ್ರೀ ಹೇರ್ ನನಗೆ ಏನೂ ಪಿನ್ನಿಂಗ್ ಬೇಡ ಒಂಥರ ಫುಲ್ ವೆಸ್ಟರ್ನ್ ಆಗೇ ಕೇಳ್ತಾ ಇದ್ದಾರೆ ಅಂತ ಅವಾಗ ನಾವು ಏನು ಮಾಡ್ತೀವಿ ಸೇಮ್ ನಾವೇನು ಇದನ್ನು ತೊಗೊಂಡು ಹಿಂಗೆ ಪಿನ್ ಮಾಡಿದ್ವಿ ಅದನ್ನು ಮಾಡಲ್ಲ ಬಟ್ ಇಲ್ಲಿ ಬ್ಯಾಕ್ ಹೋಮಿಂಗ್ ಇರಲೇಬೇಕು ಹಾರಿಜಾಂಟಲ್ ಸೆಕ್ಷನ್ ತೊಗೊಂಡು ಜಸ್ಟ್ ಇದನ್ನು ರೂಟಲ್ಲಿ ಕಂಪಲ್ಸರಿ ಬ್ಯಾಕ್ ಮಾಡ್ಕೊಳ್ಳೇಬೇಕಾಗುತ್ತೆ ಇಷ್ಟನ್ನು ಓಪನ್ ಸ್ವಲ್ಪ ಕರ್ಲ್ ಇಲ್ಲಿಂದ ಒಂಚೂರು ಸ್ಟಾರ್ಟ್ ಆಗುತ್ತೆ ಐಬ್ರೋ ಎಣ್ಣಿಂದ ಕೆಳಗಡೆ ಕೇಳ್ತಾರೆ ಈ ಥರ ಫ್ರೀ ಲೆಹಂಗಾ
ವೆಸ್ಟರ್ನ್ ಟೈಮಲ್ಲಿ ರೀಸೆಂಟ್ ಆಗಲಿ ಸಿಂಗಾಪುರ್ ಕೇಳಿದಾಗ ಮಾಡಲೇಬೇಕು ಅನ್ನೋದಿಲ್ಲ. ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ ನಾವು ಮಾಡಬೇಕು. ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಮಾಡ್ಕೊಳ್ತಾರೆ. ಅದನ್ನ ನಾನು ಹೇಳಬೇಕಲ್ವ, ಮುಂಚೂರು ನೀವು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಅವ್ರಿಗೆ ಅಭ್ಯಾಸ ಇರುತ್ತೆ. ಇಲ್ಲಾಂದ್ರೆ ಕೆಲವೊಬ್ರು ಚಾನ್ಸ್ ಅವ್ರಿಗೆಲ್ಲ ಪಿನ್ ಮಾಡಿ ಇವಾಗ ನಾವು ಮಾಡಿದ್ವಲ್ಲ ಆಮೇಲೆ ಆ ಥರ ಮಾಡಿಬಿಡಿ. ಸೇಮ್ ಸೆಂಟರ್ ಪಾರ್ಟಿಷನ್. ಅದರಲ್ಲಿ ನಾನು ನಿನ್ನೆ ಮೊನ್ನೆಲ್ಲ ತೋರಿಸಿದ್ವಲ್ಲ ಫ್ರಂಟ್ ವೇರಿಯೇಷನು ಎಲ್ಲ ಮಾಡ್ಬೋದು. ಬಿಟ್ಟು ಸ್ವಲ್ಪ ಇಲ್ಲಿಂದ ಒಂದು ಸ್ಲ್ಯಾಂಟ್ ಸೆಕ್ಷನ್. ಇವಾಗ ಸರ್ ತಗೊಂಡಿದ್ರಲ್ಲ ಸೇಮ್ ಅದೇ ಥರ ಆ್ಯಡಿಂಗ್ ಫಸ್ಟ್ ಮಾಡ್ಬೋದು. ನೆನ್ನೆ ಟ್ವಿಸ್ಟ್ ಮಾಡ್ಬೋದು, ಇನ್ನೊಂದು ಬ್ರೇಡ್ ಮಾಡ್ಬೋದು. ಎಲ್ಲನೂ ನಾನು ನಿನ್ನೆ ಹೇಳಿದ್ನಲ್ಲ, ಈ ವೇರಿಯೇಷನ್ ರಿಸೆಪ್ಷನ್ಗೂ ಕೂಡ ಮಾಡ್ತೀವಿ, ಬಟ್ ಸೆಕ್ಷನಿಗೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ ಮಾಡ್ಬೋದಾ. ಇದನ್ನ ಮೇನ್ ಇಂಪಾರ್ಟೆಂಟ್, ಇದನ್ನ ಒಂಚೂರು ನೋಡ್ಕೊಳ್ಳಿ ಅಷ್ಟೇ. ಇವಾಗ ನೆನ್ನೆ ಎಲ್ಲ ಬೇರೆ ಥರ ತೋರಿಸಿದ್ನಲ್ಲ, ಈಗ ಒಂಚೂರು ನಿಮಗೆ ಇನ್ನೊಂದು ಬ್ರೇಡ್ ತೋರಿಸ್ತೀನಿ. ಇದು ಬಂದು ಡಚ್ ಬ್ರೇಡ್ ಅಂತ ಹೇಳ್ತೀವಿ. ಅಂದರೆ ಸೀದಾ ಬ್ರೇಡ್ ಮಾಡ್ಕೊಳ್ಳೋದು ಬದಲು ಉಲ್ಟಾ ಬ್ರೇಡ್ ಮಾಡ್ಕೊಳ್ತೀವಿ ಅಷ್ಟೇ ನಾವು. ಓಕೆ, ಸೇಮ್ 3 ಪಾರ್ಟಿಷನ್ ತಗೊಳ್ತೀನಿ. ನೆನ್ನೆ ಬ್ರೇಡ್ಗೆ ಮೇಲೆ ಹಾಕ್ಕೊಳ್ತೀನಿ, ಇದು ನಾನು ಕೆಳಗಡೆ ಹಾಕ್ಕೊಳ್ತೀನಿ. ಕೆಳಗಡೆ ಕೆಳಗೆ ನೆನ್ನೆ ಮೇಲೆ ಆ್ಯಡ್ ಮಾಡ್ಕೊಂಡು ಇವಾಗ ನಾನು ಏನು ಮಾಡ್ತಿದ್ದೀನಿ, ಎರಡೂ ಕಡೆನೂ ಆ್ಯಡ್ ಮಾಡ್ಕೊಳ್ಳೋದು ಅಥವಾ ಒಂದೇ ಕಡೆನೂ ಆ್ಯಡ್ ಮಾಡ್ತೀನಿ. ಇದು ಬಂದು ಯಾವಾಗ ಕ್ಲೈಂಟಿಗೆ ವಾಲ್ಯೂಮ್ ಬೇಡ, ನನಗೆ ಜಸ್ಟ್ ಒಂದು ವೇರಿಯೇಷನ್ ಮಾತ್ರ ಮಾಡಿ ಅಂತ ಹೇಳ್ತಾರೋ ಅವಾಗ ನಾವೇನು ಮಾಡ್ತೀವಿ, ಎರಡು ಸೈಡು ಮಾಡ್ಕೊಂಡು ಪಿನ್ ಮಾಡ್ಬೋದು. ಮೇನ್ಲಿ ಫಂಕ್ಷನ್ಸ್ಗಿಂತ ಕೇಳ್ಬೋದು ಕೆಲವು ಜನ, ನಿಮ್ಗೆ ಎರಡು ಸೈಡು ಮಾಡ್ಕೊಂಡು ಇಲ್ಲಿ ಪಿನ್ ಮಾಡಿ ಸ್ಮಾಲ್ ಪರ್ಲ್ ಇದ್ರ ಮೇಲೆ ಬ್ರೈಡ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ಆಗಿ ಕಂಪಲ್ಸರಿ ನಾವೇನು ಮಾಡ್ಬೇಕಿಲ್ಲಿ ಪುಲ್ಲಿಂಗ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಅರ್ಥ ಇದೆಯಲ್ಲ, ಉಲ್ಟಾ ಜಡೆ ಮೇಲೆ ಹಾಕೊಂಡು ಪ್ಲಸ್ ಕೆಳಗಡೆ ಹಾಕಲ್ಲ, ರಿವರ್ಸ್ ಹಾಕಲ್ಲ, ಮಾಡಿಲ್ಲ ಅಲ್ಲ. ಸೊ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ಉಲ್ಟಾ ಜಡೆ. ಇನ್ನೊಂದು ಹೇಳ್ತೀನಿ, ಒಬ್ಬೊಬ್ರು ಒಂದೊಂಥರ ಹೆಸರಲ್ಲಿ ಕರೀತಾರೆ. ಡಚ್ ಬ್ರೇಡ್ ಅಂತಾರೆ, ರಿವರ್ಸ್ ಬ್ರೇಡ್ ಅಂತಾರೆ. ಸೊ ನೀವು ಪಿಕ್ಚರ್ ನೋಡಿ ಅನಲೈಸ್ ಮಾಡೋ ಥರ ಇರಬೇಕು. ಓಕೆನಾ? ಸೇಮ್ ಈ ಕಡೆ ನಾನು ಸೇಮ್ ಇದೆ. ಈ ಕಡೆನೂ ಕೂಡ ಅದೇ ಸೆಕ್ಷನ್, ಸ್ಲ್ಯಾಂಟ್ ಸೆಕ್ಷನ್. ಕಾಣಿಸ್ತಿದೆಯಾ ಸ್ಲ್ಯಾಂಟ್ ಆಗಿ? Again 3 equal section ulta. ಸೊ ಇದರ ಜಡೆ ಮಾಡುವಾಗ ಕ್ರೀಮ್ ಯೂಸ್ ಮಾಡಿದ್ರೆ ಇನ್ನೂ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ಬಟ್ ಇವಾಗ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಲುಕ್ ತೋರ್ಸೋಕೆ ಕಷ್ಟ ಆಗುತ್ತೆ. ಕ್ಲೈಂಟ್ ಕ್ಲಾಸಲ್ಲಿ ನಿನ್ನೆ ಕ್ಲಾಸಲ್ಲಿ ಕ್ರೀಮ್ ಯೂಸ್ ಮಾಡಿದ್ರಲ್ವಾ,
ಅಂತಾನೆ ಕ್ರೀಮ್ ಯೂಸ್ ಮಾಡಬೇಕು, ಕರ್ಲಿಂಗ್ ಕ್ರೀಮ್. ಇಲ್ಲಿ ನಾನು ಒಂದೇ ಕಡೆನೇ ಆಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈ ತರ ಬ್ರೇಡ್ ಮಾಡ್ಬೇಕಾದಾಗ ತುಂಬಾ ಬಾತುಮಿಂಗ್ ಎಲ್ಲ ಮಾಡಬಾರ್ದು ಆಯ್ತಾ. Again spreading. Semi western. ನಾನು ಒಂದು ಕನ್ಫ್ಯೂಷನ್ ಇದೆ. ಈಗ ನಾವು ನೆಟ್ ಎಕ್ಸ್ಟೆನ್ಷನ್ಗೆ ನೆಟ್ ಇರುತ್ತಲ್ಲ ನಮ್ಮ ಬ್ಯಾಗಲ್ಲಿ, ಈಗ ನಾವು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿದ್ದೀವಲ್ವಾ, ನಾವು ಇದು ಪಿನ್ನಿಂಗ್ ಮಾಡಬೇಕಾದ್ರೆ ಅದು ನೆಟ್ಟಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆ ನೆಟ್ ಸ್ಕ್ಯಾಲ್ಪ್ ಅನ್ಕೊಂಡು ನೆಟ್ ಮೇಲೆ ಹಾಕ್ಬೇಕು. ಇವಾಗ ಮಾಮೂಲು See, net ಇಲ್ಲಿ ಸ್ಕ್ಯಾಲ್ಪ್ ಬರಲ್ಲ. ಆ ಥರ ಪ್ರಾಬ್ಲಮ್ ತುಂಬ ನೆಟ್ ಇಲ್ಲಿ ಬರಲ್ಲ, ಕೆಳಗಡೆ ಬರೋದು ನೆಟ್ಟು, ಇಲ್ಲಿ ಬರೋದು ನೆಟ್ ಇಲ್ಲಿ. ಅಲ್ಲ ನಾವು ಥರ್ಡ್ ಲೇಯರಲ್ಲಿ ಹಾಕಿರ್ತಿದ್ರು. ನೀವು ಯಾವ ಎಕ್ಸ್ಟೆನ್ಷನ್ ಆಗ್ತಿದ್ರಿ ಅದ್ರ ಮೇಲೆ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಎಕ್ಸ್ಟೆನ್ಷನ್ ಏನಾಗುತ್ತೆ, ಒಂದೊಂದು ನೆಟ್ ಇಷ್ಟು ಉದ್ದ ಕೊಟ್ಟಿರ್ತಾರಲ್ಲ, ಕೆಲವೊಂದು ಇಷ್ಟು ಕೊಟ್ಟಿರ್ತಾರೆ. ಇಷ್ಟು ಕೊಟ್ಟರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇದು ಬಂದು ಸಾಫ್ಟ್ ನೆಟ್ ಕೊಟ್ಟಿರ್ತಾರೆ, ನೆಟ್ಟಿಗೆನೆ ಪೋಕ್ ಮಾಡ್ತೀವಿ, ಅವಾಗ ಹೋಗುತ್ತೆ. ಯಾವ ನಂಬರ್ ಯೂಸ್ ಮಾಡ್ತೀರಿ ಅದು? ನೆಟ್ ಪಿನ್ ಹೋಗೋದಿಲ್ಲ, ವಾಪಸ್ ಬರ್ತಾ ಇರುತ್ತೆ. ಅದು ಪ್ರಾಬ್ಲಮ್ ಓಕೆನಾ. ಸಿ ಹಿಂದೆಲ್ಲ ಈ ಪಾರ್ಟ್ ನಮಗೆ ಪಫ್ ಮಾಡಿರೋ ತರನೇ ಕಾಣುತ್ತಲ್ಲ, ಸೊ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಇದ್ದಾಗ ಸಪೋಸ್ ಏನಾದ್ರೂ ಒಂದ್ ಸ್ವಲ್ಪ ಇನ್ನೊಂಚೂರು ಮೆಸ್ಸಿ ಬೇಕು ಅಂದ್ರೆ ಲೈಟ್ ಆಯ್ತಾ. ಇವಾಗ ಇನ್ನೊಂದ್ ತರ ಅಕಸ್ಮಾತ್ ಇಲ್ಲಿ ಆದ್ರೂ ಕೂಡ ಹಿಂಗೆ ಬಿಡ್ಬೋದು, ಇಲ್ಲಾಂದ್ರೆ ನಾನು ಇಲ್ಲಿನೂ ಕೂಡ ನಾನು ಬ್ರೆಡ್ನ ಆಡ್ ಮಾಡ್ಕೊಂಡು ಹೋಗ್ತೀನಿ. ಕೆಲಸ ಎಲ್ಲ ಮಾಡಿದ್ರೆ ಸೆಂಟರ್ ಒಂದು ಬ್ರೈಡ್ ಮಾಡ್ಬೋದು. 3 ಸ್ಟ್ಯಾಂಡ್ ಬ್ರೈಡ್ ಮಾಡ್ತಾರೆ. ಫಿಶ್ ಟೇಲ್ 4 ಸ್ಟ್ಯಾಂಡ್ ಬ್ರೈಡ್ ನಿನ್ನೆ ಮಾಡಿದ್ರೆ ಫಿಶ್ ಆ ಕಡೆ ಸ್ವಲ್ಪ ತಗೊಂಡು ಈ ಕಡೆ ಸ್ವಲ್ಪ ತಗೊಂಡು ಅದನ್ನು ಮಾಡ್ಬೋದು ಆ ಪ್ಲೇಸಲ್ಲಿ. ಉಲ್ಟಾನೆ ಮಾಡ್ಕೊತೀನಿ, ಯಾಕಂದ್ರೆ ಬ್ರೈಡ್ ನನಗೆ ಕಂಟಿನ್ಯೂಟಿ ಆಗಿರೋ ಥರ ಅನ್ಸುತ್ತೆ. ಸಪೋಸ್ ಏನಾದ್ರು ಇಲ್ಲಿ 4ನೇ ಜಡೆನೇ ಫಿಸ್ಟೈನ್ ಮಾಡ್ಕೊಂಡ್ವಲ್ಲ, ಆ ಥರ ಮಾಡ್ಕೊಂಡ್ರೆ ಇಲ್ಲೂ ಅದೇ ಥರ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ಬಬಲ್ ಬ್ರೈಡ್ ಥರ ಬರುತ್ತೆ, ಬಬಲ್ ಥರ ಆ ಥರ ಕೂಡ ಮಾಡ್ಕೊಂಡು ತೋರಿಸಿ. ಕೆಳಗಡೆ ಹಾಗೆ ಬಿಡಬಾರ್ದು, ಒಂದು ಸ್ಮಾಲ್ ರಬ್ಬರ್. ಇಲ್ಲಾಂದ್ರೆ ಏನಾಗುತ್ತೆ ಇಲ್ಲಿ ಓಪನ್ ಆಗ್ತಾ ರಬ್ಬರ್ ಬ್ಯಾಂಡ್ ಫುಲ್, ರಬ್ಬರ್ ಬ್ಯಾಂಡ್ ಫುಲ್, ರಬ್ಬರ್ ಬ್ಯಾಂಡ್ ಫುಲ್. ಇದು ಬಬಲ್ ಬ್ಯಾಂಡ್. ಬಟ್ ಈ ಕರ್ವ್ ಮಿಷನ್ ಈ ಕಾಸಿನಿಲ್ಲ. ಈಗ
ಎಕ್ಸ್ಟೆನ್ಷನ್ ಇದೆ. ಈ ಪ್ಲೇಸಲ್ಲಿ ನಮ್ಮ ಕರ್ಲ್ ಏನಾದರೂ ವಾಪಸ್ ಏನಾದರೂ ರಿಮೂವ್ ಆಗಿದ್ರೆ ಜಸ್ಟ್ ಅದ್ರ ಮೇಲೆ ನಾನು ಕರ್ಲ್ ಮಾಡಿ ಬಿಡ್ತೇನೆ. ಇದಕ್ಕೆ ಒಂದು ಪಿನ್ ಹಾಕೋದು. ಪಿನ್ ಹಾಕೊಂಡು ನಾವು ಜಸ್ಟ್ ಬಿಟ್ನಲ್ಲಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಏನು ತಗೊಂಡು ಅದಕ್ಕೆ ಪಿನ್ ಹಿಂಗೆ ಇಟ್ಟು ಅದಕ್ಕೆ ಬೈಂಡಿಂಗ್ ಹೋಗ್ತಾರೆ ರೊಟೇಷನ್ ಅದಕ್ಕೆ. ಸೊ ದೀಸ್ ಬೆಂಡ್ ಆಗುತ್ತಾ? ಎಷ್ಟು ಬೆಂಡ್ ಆಗುತ್ತೆ ಹೆಂಗೆ ಬೇಕು ಬೇಕಾಗುತ್ತೆ.